ಮುಗಿಸಿ ಪತ್ರಿಕೆಗೆ ಆಗಮಿಸಿದ ಎಲ್ಲ ಪತ್ರಿಕಾ ಮಿತ್ರರಿಗೂ ಹಾಗೂ ಮಾಧ್ಯಮ ಮಿತ್ರರು ಸಹಿತ ನಾನು ಗಾಣಿಗ ಸಮಾಜದ ಜಿಲ್ಲಾ ಅಧ್ಯಕ್ಷನಾಗಿ ತಮ್ಮೆಲ್ಲರನ್ನು ತುಂಬದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದರ ಜೊತೆಗೇ ಈ ಪತ್ರಿಕಾ ಇದರಲ್ಲಿ ಇರ್ತಕ್ಕಂಥ ಸಭೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹುಡುಗನ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗಪ್ಪ ಅವರಾದವರೇ ಹಾಗೂ ನಮ್ಮ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಗುರಣ್ಣಗೌಡವರೇ ಹಾಗೂ ಮಲ್ಲಪ್ಪನವರೇ ಹಾಗೂ ಬಸವರಾಜ್ ಅವರೇ ಅವರು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜ ಬಾಂಧವರನ್ನ ತುಂಬದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಪತ್ರಿಕಾ ಮಾಧ್ಯಮಕ್ಕೆ ಇದನ್ನು ಕರೆದ ಉದ್ದೇಶವನ್ನು ಯಾಕೆ ಕರೆದಪ್ಪ ಅಂತಂದರೆ, ಇವತ್ತು ನಮ್ಮ ಮೊನ್ನೆ ಕರ್ನಾಟಕ ರಾಜ್ಯದಲ್ಲಿ ಏನೀಗ ಮುಖ್ಯಮಂತ್ರಿಗಳ ಬದಲಾವಣೆ ಹಾಗೂ ಮಂತ್ರಿಗಳ ಬದಲಾವಣೆ ಆದ ನಂತರ ನಮ್ಮ ಗಾಣಿಗ ಸಮಾಜಕ್ಕೆ ಮೊದಲೇ ಪ್ರಾಶಸ್ತ್ಯವನ್ನು ಕೊಡಬೇಕಾಗಿತ್ತು. ಯಾಕಂದರೆ ರಾಜ್ಯದಲ್ಲಿ ನಮ್ಮ ಗಾಣಿಗ ಸಮಾಜ ಮೈಸೂರು, ಮಂಡ್ಯವರು, ಉತ್ತರ ಕರ್ನಾಟಕದ 2 ಲಕ್ಷ ಜನಸಂಖ್ಯೆ ಇರುವಂಥ ನಮ್ಮ ಗಾಣಿಗ ಸಮಾಜಕ್ಕೆ ಮಂತ್ರಿ ಸ್ಥಾನವನ್ನು ಇವತ್ತೊಂದು ದಿವಸ ಕೊಟ್ಟಿಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದ ಏನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರಿಗೆ ನಾನು ಗಾಣಿಗ ಸಮಾಜದ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ. ನಮ್ಮ ಸಮಾಜದ ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಸಾಹೇಬರು ಹಾಗೂ ನಮ್ಮ ಗಾಣಿಗ ಸಮಾಜದ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಸವದಿ ಸಾಹೇಬರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಆಗಿರ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೂ ಹಾಗೂ ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಯಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೂ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಿತ ನಮ್ಮ ಸಮಾಜ ಪರವಾಗಿ ಮನವಿ ಮಾಡ್ತಾ ಇದ್ದಾನೆ. ನಮ್ಮ ಸಮಾಜದ ಒಂದು ರಾಜ್ಯದ ಮುಖಂಡರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರಿಗೆ ಒಂದು ಕ್ಯಾಬಿನೆಟ್ ದರ್ಜೆ ಮಂತ್ರಿ ಸ್ಥಾನ ಕೊಡಬೇಕಂತ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಯಾಕಂದ್ರೆ BJP ಪಕ್ಷದಲ್ಲಿ ಇರ್ತಕ್ಕ ನಮ್ಮ ಲಕ್ಷ್ಮಣ್ ಸವದಿ ಅವರು ಅಲ್ಲೇ BJPಯಲ್ಲಿ ಪಕ್ಷದ ಟಿಕೆಟ್ ತಪ್ಪಿಸಿದಾಗ ಮನೆಯಲ್ಲಿ ಕುಂತಿದ್ದರು. ಅವರನ್ನು ಅತನಿಗೆ ಹೋಗಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಮನೆಗೆ ಹೋಗಿ ಕರೆದು, ನೀವು ನಮ್ಮ ಪಕ್ಷಕ್ಕೆ ಬರ್ರಿ, ನಿಮಗೆ ನಮ್ಮ ಒಳ್ಳೆಯ ಸ್ಥಾನಮಾನ ಕೊಡ್ತೇವೆ, ನಾವು ಪಕ್ಷ ಟಿಕೆಟ್ ಕೊಡ್ತೇವೆ, ಒಳ್ಳೆ ಸ್ಥಾನಮಾನ ಕೊಡ್ತೇವೆ, ಗೌರವದಿಂದ ನಿಮ್ಗೆ ನೋಡ್ಕೋತೇವೆ ಅಂತ ಮಾತನ್ನು ಕೊಟ್ಟಂಥ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮಣ್ ಸವದಿ ಅವರಿಗೆ ಇವತ್ತಿನ ಮೊದಲೇ ಮಂತ್ರಿಮಂಡಲ ರಚನೆ ಮಾಡಿದಾಗ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಆ ಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ. ಅದಕ್ಕಾಗಿ ಅವರಿಗೆಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ. ಈಗ 2ನೇ ಸಲ ಸಹಿತ ಏನು ಮಂತ್ರಿ ಸ್ಥಾನವನ್ನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತಾಯಿದ್ದಾರೆ. ಅದರಲ್ಲಿ ನಮ್ಮ ಮುಖ್ಯಮಂತ್ರಿ ನಮ್ಮ ಲಕ್ಷ್ಮಣ್ ಸವದಿ ಅವರಿಗೆ ಸಹಿತ ತಾವು ಕ್ಯಾಬಿನೆಟ್ ದರ್ಜೆ ಮಂತ್ರಿ ಸ್ಥಾನವನ್ನು ಕೊಡಬೇಕು. ಏನಾದರೂ ಕೊಡದೇ ಇರ್ತಾರೆ. ಯಾಕಂದರೆ ಎಲ್ಲ ರಾಜ್ಯದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹಿತ ನಮ್ಮ ಸಮಾಜ ಕಡಿಮೆ ಅಂದರೂ ಒಂದೊಂದು ಕ್ಷೇತ್ರದಲ್ಲಿ 25,000-30,000 ಜನಸಂಖ್ಯೆ ಇರುವಂಥ ನಮ್ಮ ಸಮಾಜ. ಇದೇ ಯಲಬುರ್ಗದಲ್ಲಿ ನೋಡಿ 45,000 ಜನಸಂಖ್ಯೆ ಇದೆ ನಮ್ಮ ಸಮಾಜ. ಇಲ್ಲೇ ಬದಾಮಿಯಲ್ಲಿ 45,000 ಜನಸಂಖ್ಯೆ ಇದೆ. ಅದೇ ಜಮಖಂಡಿಯಲ್ಲಿ 35,000-45,000 ಜನಸಂಖ್ಯೆ ಇದೆ. ನಮ್ಮ ಜಿಲ್ಲೆಯಲ್ಲಿ 2.5 ಲಕ್ಷ ಜನಸಂಖ್ಯೆ ಇರುವಂಥ ನಮ್ಮ ಸಮಾಜ. ಬಾಗಲಕೋಟೆ ಜಿಲ್ಲೆಯನ್ನು 2,50,000 ನಮ್ಮ ಸಮಾಜ ಜನಸಂಖ್ಯೆ ಇದೆ. ಆ ಒಂದು ಸಮಾಜವನ್ನು ನೆಗ್ಲೆಕ್ಟ್ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅದರ ಅನುಭವಿಸ್ಬೇಕಾಗತ್ತೆ. ಅದ್ರ ನಾವೆಲ್ಲ ಗಾಣಿಗ ಸಮಾಜ ಎಲ್ಲ ಮುಖಂಡರು ಸಹಿತ ಅದ್ರ ಬಗ್ಗೆ ನಾವು ಒಂದು ತೀರ್ಮಾನ ತಗೋಬೇಕಾಗತ್ತೆ. ಅದಕ್ಕೆ ನಾವೆಲ್ಲ ತಮ್ಮಲ್ಲಿ ಮನವಿ ಮಾಡ್ತೇನೆ. ನಮ್ಮ ಗಾಣಿಗ ಸಮಾಜದಲ್ಲಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಡಿ ಕೆ ಸಂಗಮೇಶ್ವರ್ ಇರ್ಬೋದು, ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿ ಸ್ಥಾನ ಅಟ್ಲೀಸ್ಟ್ ಒಂದು ಇಬ್ಬರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತ ಮುಖಂಡರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಈಗ ನಮ್ಮ ರಾಜ್ಯ ಅಧ್ಯಕ್ಷ ಆಗಿರ್ತಂಥ ಕಾರ್ಯಾಧ್ಯಕ್ಷರಾಗಿರ್ತಂಥ ಮಲ್ಲಿಕಾರ್ಜುನ ಧೋನಿ ಅವರು ಸಹಿತ ಮೊನ್ನೆ ಬೆಂಗಳೂರಲ್ಲಿ ಪತ್ರಿಕಾ ಮಾಧ್ಯಮ ಮುಖಾಂತರ ಹೇಳಿದ್ದಾರೆ. ತಾವೆಲ್ಲರೂ ಯಾಕಂದ್ರೆ ಅವರು ಒಂದು ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಸಹಿತ ಕಾಂಗ್ರೆಸ್ ಪಕ್ಷದ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ಯದ ಜಿಲ್ಲಾ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಬಾಗಲಕೋಟೆ ಜಿಲ್ಲೆ ಗಾಣಿಗ ಸಮಾಜ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ 18 ಅಂದರೂ ಸಹಿತ ನಾನು ಸಮಾಜದ ಪರವಾಗಿ ನಾವು ಬಡಿದಾಡೋಣ. ನಮ್ಮ ಸಮಾಜದ ಏನು ಲಕ್ಷ್ಮಣ್ ಸವದಿ ಅವರಿದ್ದಾರೆ, ಅವರಿಗೆ ತಮ್ಮ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ತಮಗೆಲ್ಲರಿಗೆ ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದ್ದೇನೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೂ ಡಿ ಕೆ ಶಿವಕುಮಾರ್ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಹಾಗೂ ರಾಹುಲ್ ಗಾಂಧಿ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ನಮ್ಮ ಸಮಾಜವನ್ನು ತಾವು ನೆಗ್ಲೆಕ್ಟ್ ಮಾಡಬೇಡ್ರಿ. ಅದನ್ನು ಇದು ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಂಡ್ರಿ. ಅದಕ್ಕೆ ನೀವು ಯಾರೇ ಇದರಲ್ಲಿ ಏನು ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಮಾಡ್ತಾರೆ ಅದರಲ್ಲೇ ನಮ್ಮ ಸಮಾಜದ ಮುಖಂಡರಿಗೆ ತಾವು ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡಿ ನನ್ನ ಮಾಧ್ಯಮ ಮುಖಾಂತರ
ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಮಾತು ಮುಗಿಸಿದ್ದೇನೆ. ಜೈ ಕರ್ನಾಟಕ. ಸ್ವಾಗತವನ್ನು ಬಯಸ್ತೇನೆ. ಕಾರಣ ಇಷ್ಟೇ, ಈಗಾಗಲೇ ನಾವು ಬೆಂಗಳೂರಲ್ಲಿ ಪ್ರೆಸ್ ಕ್ಲಬ್ನಲ್ಲೇ ಮೀಟ್ ಮಾಡಿದ್ದೀವಿ ಎಲ್ಲ ಪ್ರಶ್ನೆಯವ್ರನ್ನ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಬೀದರ್ದಿಂದ ಹುಡ್ಕೊಂಡು ಬೆಂಗಳೂರು, ಮೈಸೂರು, ಬೆಳಗಾವಿಯಿಂದ ಹುಡ್ಕೊಂಡು ಬಳ್ಳಾರಿವರೆಗೂ ಸರ್ವೆ ಮಾಡಿದರೆ ಗಾಣಿಗ ಜನಾಂಗ 50 ಲಕ್ಷಕ್ಕಿಂತ ಮಿಕ್ಕಿ ಇದೆ ಹೇಳಬಹುದು. ಆದರೆ ಅದರ ಲಕ್ಷ್ಮಣ್ ಸವದಿ ಅವರು ಬಂದರು ಅಂತೇಳಿ ಮೇಲಿನ 36 MLAಗಳು ಬಂದರು. ಇಲ್ಲಾಂದ್ರೆ ಸೌದಿ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಮೆಜಾರಿಟಿ ಆಗ್ತಿದ್ದಿಲ್ಲ. ಸೌದಿ ಬರಬೇಕಾದ್ರೆ ಕಾರಣ ಯಲಬುರ್ಗ, ಬಾಗಲಕೋಟೆ, ಜಮಖಂಡಿ ಇವೆಲ್ಲ ಅನೇಕ ಅಂಕಿಅಂಶ ಹೇಳಿದ್ರು ಹೇಳ್ತೀನಿ. 36 MLAಗಳು. ಆದರೆ ಅವರು ಬಂದರು ಅಂತೇಳಿ ಸರ್ಕಾರ ಬಂತು. ಸರ್ಕಾರ ಆದ ಕೂಡಲೇ DK ಶಿವಕುಮಾರ್ ಸಾಹೇಬರು ಸೀದಾ ಅವ್ರ ಮನೆಗೆ ಹೋಗಿ ಬೆಳಗಾವಿ ಹೋಗಿ ನೀನು ಬಂದಿಯಪ್ಪ, ನಿನಗೇನಾರು ಮಾಡೋಣ ಅನ್ನುವಂಥ ಆಶ್ವಾಸನೆ ಕೊಟ್ಟದ್ದು ಅವರೇ, ಬೇರೆ ಯಾರೂ ಅಲ್ಲ. ಸಿದ್ದರಾಮಯ್ಯ ಸಾಹೇಬರು ಹೇಳಿದರು ಮಾಡೋಣ ಸವದಿ ಅಂದರು. ಇವತ್ತಿನವರೆಗೂ ಅವ್ರಿಗೆ 2 ವರ್ಷ 3 ವರ್ಷ ಕಳೆದ್ರೆ ಏನೂ ಮಾಡಲಿಲ್ಲ. ಅದಕ್ಕೆ ದಯಮಾಡಿ ಪ್ರೆಸ್ ಕ್ಲಬ್ನವ್ರನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ. ಈಗಾಗಲೇ ರಾಜ್ಯ ತುಂಬ ಹೈಲೈಟ್ ಆಗಿದೆ. ತಾವು ನಮ್ಮ ತಾಲೂಕಿನಲ್ಲಿ ಅಗದಿ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹ ಮಾಡಿ ಬೆಳೆಸ್ರಿ ಅಂತ ನನ್ನೊಂದು ರಿಕ್ವೆಸ್ಟ್. ನಮಗೆ ಸಚಿವ ಸ್ಥಾನ ನೀಡಿಲ್ಲ. ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮನವಿಯನ್ನು ಮಾಡ್ತೀವಿ. ನಮ್ಮ ಸೌದಿ ಸಾಹೇಬರಿಗೆ ಅವರು ಈ ಗಾಣಿಗ ಸಮಾಜದ ಒಬ್ಬ ಪ್ರಭಾವಿ ನಾಯಕರು ಅವರಿಗೆ ಸಚಿವ ಸ್ಥಾನ ಕೊಡುವಂಥ ಮಾಧ್ಯಮದ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ತೀವಿ. ಮತ್ತು ಅವ್ರಲಿಂದ ಶಾಸಕರು ಒಂದು 25ರಿಂದ 30 ಶಾಸಕರು ಆಚೆ ಬಂದಾರ. ಒಂದು ಕೊಪ್ಪಳ, ಒಂದು ತರೀಕೆರೆ, ಒಂದು ಯಲಬುರ್ಗ, ಇಂಡಿ, ಆಮೇಲೆ ನಮ್ಮ ಬೀಳಿಗಿ, ಬದಾಮಿ, ಮೊನ್ನೆ ಬಾಗಲಕೋಟದಾಗ ಆರಿಸಿದ ಉಪಚುನಾವಣೆ ಒಳಗೆ ಎಲ್ಲ ಲಿಂಗಾಯತ ಸಮಾಜದ ಶಾಸಕರು ಮತ್ತು ಸಚಿವರು ಹೋಗಿ ಅಲ್ಲಿ ಇದನ್ನು ಮಾಡ್ಯಾರ. ಅದಕ್ಕೆ ಒಟ್ಟ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಾಗ ಒಟ್ಟ ಸಚಿವ ಸ್ಥಾನ ಕೊಟ್ಟಿಲ್ಲ. ಅದಕ್ಕೆ ನಾವು DK ಶಿವಕುಮಾರ್ ಸಾಹೇಬರಿಗೆ ಮನವಿಯನ್ನು ಮಾಡ್ತೀವಿ. ನಮ್ಮ DK ಸಂಗಮೇಶ್ ಭದ್ರಾವತಿ ಅವರಿಗೆ ಮತ್ತು ನಮ್ಮ ಅತ್ರಿ ಲಕ್ಷ್ಮಣ ಸವದಿ ಸಾಹೇಬರಿಗೆ ಸಚಿವ ಸ್ಥಾನ ಕೊಡೋ ಅಂತೇಳಿ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀವಿ. ಮಾಡಬೇಡ, ನಮ್ಮ ತಾಲೂಕಿಗೆ ನಾವು ಸ್ವಲ್ಪ ಜನ ಕಾಶ್ಯಪ್ನವ್ರಿಗೆ ಸ್ವಲ್ಪ ಆದ್ಯತೆ ಕೊಡ್ಲಿ ಅಂತಲೇ ಕೇಳೋದು. ಏನಪ್ಪ ತಾವು ತಮ್ಮ ಸಮಾಜ ಕೊಟ್ಟಿದ್ರು, ಕಾಶ್ಯಪ್ನವ್ರ ಬಗ್ಗೆ ಲಕ್ಷ್ಮಣ ಸವದಿ ಬಗ್ಗೆ ಅಟ್ಟ ಮಾತಾಡಿದ್ರು, ಮೊದಲಿಗೆ ಜಾತಿ ಇದು ಮಾತಾಡಲಿಲ್ಲ ಅಂತ ಅವರು ಒಂದು ಹಿಂದೂ ಸಮಾಜದ ಪರ ನಮ್ಮ ವಿಜಯನಗರ ಕಾಶ್ಯಪ್ನವರಿಗೆ ಆದ್ಯತೆ ಕೊಡ್ಲಿ ಅಂತ ಕೇಳ್ತೀವಿ. ಮನೆ ಕೇಳ್ತೀವಿ ನಾವು. ಸರ್ಕಾರಿ ಮನವಿ ಏನಂದರೆ, ನಮ್ಮ ರಾಜ್ಯದಲ್ಲೇ DK ಶಿವಕುಮಾರ್ ಅವರ ನಂತರ ಹೈಯೆಸ್ಟ್ ಮತಗಳನ್ನು ಪಡೆದಂಥವರು ಲಕ್ಷ್ಮಣ ಸವದಿಯವ್ರ ಬಗ್ಗೆ ಬೇರೆ ಯಾರೂ ಇಲ್ಲ. ಆ ಕಾರಣ ಒಂದೇ ಅಲ್ಲ, ಇವರು ಮೂಲತಃ BJPಯಲ್ಲಿ ಕಾರ್ಯನಿರ್ವಹಿಸಿ ಯಾವುದೋ ಒಂದು ಕಾರಣಕ್ಕೆ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೋದರು. ಅಲ್ಲಿ ಹೋದಾಗ DK ಶಿವಕುಮಾರ್ ಮತ್ತು ಸನ್ಮಾನ್ಯ ಮಾಜಿ CM ಸಿದ್ದರಾಮಯ್ಯನವರು ಅವ್ರಿಗೆ ಭಾಷೆ ಕೊಟ್ಟಿದ್ದರು, ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನೀವು ಆರಿಸಿ ಬರ್ತೀರಿ, ಬಂದ ಮೇಲೆ ನಿಮ್ಮೊಂದು ಸೂಕ್ತ ಸ್ಥಾನಮಾನ ಕೊಡ್ತೀವಿ ಅಂತ ಅವ್ರು ಹೇಳಿದರು. ವಾಗ್ದಾನ ಆಗಿದೆ, ಅದು ಅವರಿಗೆ ಗೊತ್ತದು ಪರ್ಸನಲ್ ಮ್ಯಾಟರ್. ಅದೇ ರೀತಿಯಾಗಿ ನಾವು ಮಾತಿಗೆ ತಕ್ಕಂತೆ ನಡೀರಿ, ಮಾತು ಕೊಟ್ಟಂತೆ ನಡೀರಿ ಅಂತ ಒಂದು ಒತ್ತಾಯಪೂರ್ವಕ ಮನವಿನ ತಮ್ಮ ಮೂಲಕ ನಾವು ಅವ್ರಿಗೆ ತಿಳಿಪಡಿಸ್ತೀವಿ. ರಾಜ್ಯ ಸರ್ಕಾರ ಸನ್ಮಾನ್ಯ DK ಶಿವಕುಮಾರ್ ಅವರನ್ನು ಪರಿಗಣನೆ ಮಾಡಬೇಕಂತ ತಮ್ಮ ಮುಖಾಂತರ ನಾವು ಕಳಕಳಿಯ ಮನವಿ ಮಾಡ್ಕೊಳ್ತೇವೆ. ನಾವು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ